ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್ ಸುಬ್ಬು. ಮೇಡಮ್, ನೀವಿವತ್ತು ಬಹಳ ಚಂದವಾಗಿ ತುಂಬ ಅಂದವಾಗಿ ಕಾಣಿಸ್ತಿದ್ದೀರಾ. ನಾನು ನಿಮ್ಮ ಹತ್ರ ಒಂದು ವಿಷಯ ಹೇಳ್ಬೇಕು ಅಂದ್ಕೊಂಡಿದ್ದೀನಿ. ಹೇಳು ಸುಬ್ಬು. ಮೇಡಮ್, ನಾನು ಮದುವೆ ಆಗೋ ಹುಡುಗಿ ಸುಂದರವಾಗಿರಬೇಕು, ಮಾತು ಮಧುರವಾಗಿರಬೇಕು, ನಡೆ ಗಂಭೀರವಾಗಿರಬೇಕು, ಉಡುಗೆ ತೊಡುಗೆ ಸಾಮಾನ್ಯವಾಗಿರಬೇಕು, ಮುಖದಲ್ಲಿ ನಗು ಯಾವಾಗಲೂ ಹಾಗೇ ಇರಬೇಕು ಅಂತ ನನ್ನ ಮನಸ್ಸಲ್ಲಿ ತುಂಬ ಆಸೆ ಇತ್ತು ಮೇಡಮ್. ಆದರೆ ಅದೆಲ್ಲ ಲಕ್ಷಣಗಳು ಒಂದೇ ಹುಡುಗಿಲಿರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಮೇಡಮ್. ಈಗ ನಿಮ್ಮನ್ನು ನೋಡ್ತಾ ಇದ್ದೀನಲ್ಲ, ನನಗೇನು ಅನ್ನಿಸ್ತಾ ಇದೆ ಅಂದರೆ ಇದೆಲ್ಲ ಲಕ್ಷಣಗಳು ನಿಮ್ಮೊಬ್ಬರಲ್ಲೇ ಇದೆ ಅಂತ ಅನ್ನಿಸ್ತಾ ಇದೆ ಮೇಡಮ್. ಹೇಳಿ ಮೇಡಮ್, ನೀವು ನನ್ನ ಮದುವೆ ಆಗ್ತೀರಾ ಮೇಡಮ್? ನನ್ನ ಮದುವೆ ಆಗ್ತೀರಾ ಮೇಡಮ್? ನೀವಿಲ್ಲದೆ ನನ್ನ ಬಾಳು ಶೂನ್ಯ ಮೇಡಮ್, ಶೂನ್ಯ. ನಗ್ತಿದ್ಯಾ? ಹೀಗೆ ಮಾಡ್ತಾ ಇದ್ರೆ ನಿನ್ನ ಜೀವನ ಶೂನ್ಯನೇ ಆಗ್ಬಿಡುತ್ತೆ. ನಾನು ತೋರಿಸ್ತೀನಿ ನೋಡು. ಸಿಪಾಯಿ ಪಿಕ್ಚರ್ ನೋಡಿದ್ಯಾ? ಸಿಪಾಯಿ ಪಿಕ್ಚರ್ ಯಾರು ನೋಡಿಲ್ಲಪ್ಪ. ಅದರಲ್ಲಿ ಕ್ರೇಜಿ ಸ್ಟಾರ್ ಖದರು, ಸೌಂದರ್ಯ ಮೇಡಮ್, ಚಂದ, ಅಂದ, ಆಮೇಲೆ ವಿಲನ್ ಟೆರರು ಎಲ್ಲ ಗೊತ್ತಪ್ಪ. ಪ್ರೀತಿ ಮಾಡೋ ಪ್ರತಿ ಹುಡುಗನು ಸಿಪಾಯಿ ಥರ ಇರಬೇಕು. ತನ್ನ ಹುಡುಗಿ ಹತ್ರ ಧೈರ್ಯವಾಗಿ ಹೋಗಿ ನಾನು ನಿನ್ನ ಪ್ರೀತಿಸ್ತಾ ಇದ್ದೀನಿ ಅಂತ ನೇರವಾಗಿ ಹೇಳಬೇಕು. ಯಾವಾಗ ಮದುವೆ ಆಗ್ತಿ ಅಂತ ಕೇಳ್ಬಿಡ್ಬೇಕು ಕಣೋ. ಹೌದೌದು, ಮೇಡಮ್ ಹತ್ರ ಹೋಗಿ ಯಾವಾಗ ಮದುವೆ ಆಗ್ತೀರಾ ಅಂತ ನೇರವಾಗಿ ಕೇಳಿದ್ರೆ ಮುಖದ ಮೇಲೆ ಬಾರಿಸ್ತಾರೆ ಅಷ್ಟೇ. ಇದ್ಯಾವುದು ಸರಿ ಹೋಗ್ತಿಲ್ಲಪ್ಪ. ಸರಿ ಹೋಗಲ್ಲ ಕಣೋ. ಇನ್ನೊಬ್ರ ಥರ ಮಾಡಿ ಪ್ರೀತಿನ ಹೇಳ್ಕೊಳ್ಳೋದು ಇದೆಯಲ್ಲ, ಅದು ಯಾವತ್ತೂ ಸರಿ ಹೋಗಲ್ಲ. ನಿನ್ನ ಮನಸ್ಸಲ್ಲಿರೋ ಪ್ರೀತಿನ, ಭಾವನೆಗಳನ್ನ ನಿನ್ನ ಮಾತಲ್ಲೇ ಹೇಳ್ಕೋಬೇಕು. ಪ್ರೀತಿ ಮಾಡೋದು ಪ್ರಪೋಸ್ ಮಾಡೋ 3 ಪದಗಳಲ್ಲಿ ಮುಗಿದೋಗೋದಲ್ಲ ಕಣೋ. ಮನಸ್ಸಿನ ಮಾತಿಗೆ ಪದಗಳ ಮಿತಿ ಇರಬಾರ್ದು. ಶ್ರಾವಣಿಯಮ್ಮರು ನಿನ್ನ ಕಣ್ಣೆದುರುಗಡೆನೇ ಇದ್ದಾರೆ ಅಂತ ಅನ್ಕೋ. ಕಣ್ಣು ಮುಚ್ಕೊಂಡು ಅವ್ರನ್ನ ನೆನೆಸ್ಕೋ. ಆಗ ನಿನ್ನ ಮನಸ್ಸಲ್ಲಿ ಏನು ಬರುತ್ತೋ ಅದನ್ನೆಲ್ಲ ಧೈರ್ಯವಾಗಿ ಹೇಳ್ಕೊ. ಹಂಗಂತ್ಯಪ್ಪ? ಹೌದು ಕಣ ಮಗನೇ, ಕಣ್ಣು ಮುಚ್ಕೋ, ಅವ್ರನ್ನ ನೆನಪು ಮಾಡ್ಕೋ. ಮೇಡಮ್, ನನ್ನ ಮನಸ್ಸಲ್ಲಿ ಏನಿದೆ ಅನ್ನೋದನ್ನ ನಿಮ್ಮ ಹತ್ರ ಹೇಳ್ಕೋಬೇಕು. ಆದರೆ ಅದಕ್ಕೂ ಮುಂಚೆ ನಾನು ನಿಮ್ಮ ಹತ್ರ ಕ್ಷಮೆ ಕೇಳಬೇಕು. ಯಾಕಂದರೆ ಪ್ರೀತಿನ ಅರ್ಥ ಮಾಡ್ಕೊಳ್ದಿರೋ ತಟ್ಟ ಮೇಡಮ್ ನಾನು. ನೀವು ಬೆಟ್ಟದಷ್ಟು ಪ್ರೀತಿ ತೋರಿಸಿದ್ರು ಅದನ್ನು ಅರ್ಥ ಮಾಡ್ಕೊಳ್ದೆ ನಿಮ್ಮನ್ನು ದೂರ ಮಾಡ್ಕೊಂಬಿಟ್ಟೆ. ಆದರೆ ಈಗ ನನ್ನ ಮನಸ್ಸಲ್ಲಿ ಏನಿದೆ ಅಂತ ಹೇಳ್ಕೊಳ್ದೆ ನಾನು ನಿಮ್ಮನ್ನು ಕಳ್ಕೊಳ್ಳೋದೇ ಇಲ್ಲ ಮೇಡಮ್. ಮೇಡಮ್, ಯಜಮಾನರು ನನಗೆ ದೇವರು, ಆದರೆ ನನ್ನ ಬದುಕಿಗೆ, ನನ್ನ ಹೃದಯಕ್ಕೆ ಪ್ರೀತಿ ಅನ್ನೋ ಅಮೃತ ಕೊಟ್ಟು ನನ್ನ ಪಾಲ್ಗೆ ದೇವತೆ ಆಗಿದ್ದೀರಾ ಮೇಡಮ್ ನೀವು. ಮೇಡಮ್, ನಿಮ್ಮನ್ನು ಕಡೆವರೆಗೂ ತುಂಬ ಚೆನ್ನಾಗಿ ನೋಡ್ಕೋತೀನಿ. ನಿಮ್ಮನ್ನು ತುಂಬ ಚೆನ್ನಾಗಿ ನೋಡ್ಕೋಬೇಕು ಅನ್ನೋ ಆಸೆ ಇದೆ. ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡ್ಕೋಬೇಕು ಅನ್ನೋ ಮನಸ್ಸು ಇದೆ. ನಮ್ಮ ಮನೆಗೆ ಬಲಗಾಲಿಟ್ಟು ಹೇಗೆ ಬಂದರೋ ಅದೇ ಥರ ನನ್ನ ಹೃದಯಕ್ಕೆ ಬಲಗಾಲಿಟ್ಟು ಬಂದು ಶಾಶ್ವತವಾಗಿ ಅಲ್ಲೇ ಇದ್ಬಿಡಿ ಮೇಡಮ್. ನನ್ನ ಜೀವನದಲ್ಲಿ ಪ್ರೀತಿಗಿರೋ ಅರ್ಥ ಏನು ಅಂತ ಕೇಳಿದ್ರೆ ಅದಕ್ಕಿರೋ ಒಂದೇ ಅರ್ಥ ನಿಮ್ಮ ಹೆಸರು ಮೇಡಮ್. ಇದನ್ನೆಲ್ಲ ಶ್ರಾವಣಿಯಮ್ಮವ್ರ ಮುಂದೆ ಹೇಳಿದ್ರೆ ಅವ್ರು ಖಂಡಿತ ಸೋತೋಗ್ತಾರೆ ಕಣೋ, ಸೋತೋಗ್ತಾರೆ.